ನಮಸ್ಕಾರ ರೀ, ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ಅನ್ಕೋತೇವಿ. ನಾವು ಕೂಡ ಆರಾಮದೇವಿ ನೋಡ್ರಿ. ಬರ್ರಿ ಇವತ್ತಿನ ವಿಡಿಯೋನ ಚಾಲೂ ಮಾಡೋಣ. ಏನೇನು ಆಕೈತೆ ಅನ್ನೋದೆಲ್ಲ ನೋಡೋಣ ಅಂತ. ಹಂಗೆ ಫಸ್ಟ್ ಟೈಮ್ ಯಾರೆಲ್ಲ ನೋಡಕತ್ತೀರಲ್ಲ ಎಲ್ಲರೂ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಹಂಗೆ ಎಲ್ಲಿನೂ ಕೂಡ ವಿಡಿಯೋ ಸ್ಕಿಪ್ ಮಾಡ್ದಾರಂಗೆ ನೋಡ್ರಿ. ಇಲ್ಲಿ ನಮ್ಮ ಮನೆಯಾರೆಲ್ಲ ಹೋಗಾಕತ್ತಾರ ಅನ್ಕೊಳತ್ತೀರನ, ನಮ್ಮ ಟಾಯ್ಲೆಟ್ ರೂಮಿನ ಮೇಲೆ ಇಲ್ಲಿ ನವಿಲು ಮರಿ ಹಾಕಿದಾವ. ಅದ್ರಾಗ ಒಂದು ಮರಿ ಬಂದೈತಿ, ಇನ್ನೂ ಒಂದು 4-5 ತತ್ತಿಗಳು ಹಂಗದಾವ. ಅದನ್ನ ನೋಡಕ್ಕಂತೇಳಿ ಬಂದಿದ್ರೆ ಮರಿ ನೋಡ್ರಿ ಎಷ್ಟು ಚಂದ ಐತಿ. ಇದು ಫಸ್ಟ್ ಟೈಮ್ ನಾನು ನವಿಲಿನ ಮರಿ ಡೈರೆಕ್ಟಾಗಿ ಈ ರೀತಿಯಾಗಿ ನೋಡಕತ್ತಿರೋದು. ಬಾ 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 ಏನು ಮಾಡಲ್ಲ ಬಾ, ಏನು ಮಾಡಲ್ಲ ಬಾ ಚಿನ್ನಿ. ನಾವಂತೆ ನಾವು ನೋಡಿದಾಗ ಭಾಳ ಲೇಟಾಗಿ ನೋಡಿದ್ವಿ, ನಮ್ಗೆ ಗೊತ್ತೇ ಇದ್ದಿದ್ದಿಲ್ಲ. ಅದೇನೋ ಅಚಾನಕ್ಕಾಗಿ ಏನೇನು ನೋಡಕ್ಕಂತ ಹೋದಾಗ ಇಲ್ಲಿ ನವಿಲೈತೆ ಅನ್ನೋದು ಗೊತ್ತಾಗಿತ್ತು ನಮಗೆ. ಅದಾದ ಬಳಿಕ ಹಂಗೆ ವಿಡಿಯೋ ಮಾಡಕ್ಕಂತ ಹೋಗಿದ್ರೆ ಅವತ್ತಿನ ದಿನ ಮರಿನೂ ಇತ್ತು, ನವಿಲು ಇತ್ತು. ಅದಾದ ಬಳಿಕ ನೋಡ್ರಿ ಅಲ್ಲೇನ ಹಕ್ಕಿ ಗೂಡು ಕಟ್ಟಿತ್ತಂತ. ಅದು ನೋಡೇ ಇಲ್ಲ ನಾವು. ಹಕ್ಕಿ ಗೂಡು ಕಟ್ಟಿದಂತ ಪಾಪ ಅದು ನಿನ್ನೆ ಅಷ್ಟೇ ಒಂದು ಮರಿ ಓಪನ್ ಆಗಿತ್ತು, ಇನ್ನೊಂದು 2 ಮರಿ ಓಪನ್ ಆಗೋಯಿದ್ದು, 4ನೇ ಇತ್ತಿದ್ದು ಅವಿನ್ನು. ಅದು ಓಪನ್ ಮಾಡ್ಬೇಕು ಅನ್ನೋಷ್ಟಾಗ ಅದು ಗುಬ್ಬಿಗಳು ಬಂದು ಕಾಸೆಲ್ಲ ತಿಂದು ಹಾಳು ಮಾಡಿಬಿಟ್ಟಿದ್ದು. ಹಂಗಾಗಿ ಭಾಳ ಬೇಜಾರಾಯ್ತು. ನವಿಲು ರಿಟರ್ನ್ ಬರಲೇ ಇಲ್ಲ. ಮೊಟ್ಟೆಗಳು ಉಳ್ದಿದ್ದು ಮೊಟ್ಟೆಲ್ಲ ಹಾಳಾಯ್ತು ನೋಡ್ರಿ. ಅದಾದ ಬಳಿಕ ನೋಡ್ರಿ ನಮ್ಮ ಚಿನ್ನು ಪೂಜೆ ಮಾಡಕತ್ತಾಳೆ ಇವತ್ತು. ಬತ್ತವಾಗ ಬೆಳ. ಸಾಕು ಎಲ್ಲಿಗೆ? ಇಲ್ಲೇ ನಿಂತು ಬೆಳಗ, ಇಲ್ಲೇ ನಿಂತು ಬೆಳಗ, ಇಲ್ಲೇ ನಿಂತು ಬೆಳಗ, ಅಲ್ಲಿ ಬೆಳಗ. ಮಂತ್ರ ಹೇಳ. ಏನು ಹುಷಾರು ನೋಡ್ದೆ, ಫೋನ್ ಇಟ್ಕೊಂಡ್ರಿ ಇಬ್ರು? ಸೀಗಿಮನಿ ಎಲ್ಲ ಮುಗೀತು. ನಮ್ಮ ಅಣ್ಣನೂ ಕೆಲಸದ ಮೇಲೆ ಹಾಸನಕ್ಕೆ ಹೊಂಟಿದ್ರೆ, ಹಂಗೆ ನಮ್ಮ ಮನೆಯವ್ರನ್ನೂ ಅಲ್ಲೇ ದಾವಣಗೆರೆ ಬಿಟ್ಟು ಹೋಗ್ಯವ ಅಂತ ಹೇಳಿದ್ರು. ಹಂಗೆ ಬೆಳಗ್ಗೆ ದೌಡೆದ್ದು ಅಡುಗೆ ಮಾಡಿ ಕಟ್ಟಿದೆ. ಇಬ್ಬರು ಕೂಡ ರೆಡಿಯಾಗಿ ಹೋಗಾಕತ್ತಾರ ನೋಡ್ರಿ. ಆತ್ರಿ ಅವರು ನಮ್ಮ ತಂಗಿ ಮಗನ ಇಲ್ಲೇ ಬಿಟ್ಟು ಹೋಗಿದಾರಲ್ಲ, ಅವರು ಎಲ್ಲ ಹೋದ ಬೆಳಕು ಮನೆ ಒಂಥರ ಮತ್ತೆ ತಿರ್ಗಾ ಖಾಲಿ ಆಗತ್ತ. ಸದ್ಯಕ್ಕೆ ತಂಗಿ ಮಗ ಅದನ್ನಲ್ಲ, ಸ್ವಲ್ಪ ಮನ್ಯಾಗ ಸ್ವಲ್ಪ ಜನ ಇದ್ದಾರಂಗೆ ಅನ್ಸತ್ತೈತಿ. ಚಿನ್ನನ ಜೊತೆಗೆ ಕಂಫರ್ಟಬಲ್ ಆಗಿ ಉಳ್ಕೊ ನಾನೀಗ. ಖರೀದಿ ಏನು ಮಾಡೋದಲ್ಲ. ಅಣ್ಣ ಏನು ಮಾಡತ್ತಾನ? ಪಟ ಹಸಿಯಾರ. ಗಾಳಿಪಟ ಹರ್ಸತ್ತಾರ. ಹೆಂಗೆ ಹರ್ಸಾರ ಅವ್ರು ಗಾಳಿಪಟನ? ಹಂಗೆ ಹರಿಸ್ತಾರ. ಗಾಳಿಪಟ ಹೆಂಗೆ ಹರಿಸ್ತಾರ ಅವ್ರು? ಬೀಳ್ತಿ ಕುರ್ಚಿ ಯಾರು ತಂದಾರ? ಅದನ್ನು ಎದಕ್ಕೆ ತಂದಾನ? ಹಾಂ, ಅಣ್ಣ ತಂದಿಲ್ಲ, ಮಾಮನ ತಂದಾನು. ಎದಕ್ಕೆ ತಂದಾನ? ಹಾಂ, ಬರ್ತ್ಡೇ ಗಿಫ್ಟ್ ಅಡ್ವಾನ್ಸ್. ಹ್ಯಾಪಿ ಬರ್ಡೇ ತೊಗೊಂಡು ಎಲ್ಲಿ ಹೋಗಕ್ಕೆ ಬೀಳ್ತಿದ್ದೀನೋ. ನಮ್ಮ ಚಿನ್ನನ ಬರ್ತಡೇದು ಅಡ್ವಾನ್ಸ್ ಗಿಫ್ಟ್ ಅಂಥೇಳಿ ಅವ್ರ ಮಾಮ ಚೇರ್ ತೊಗೊಂಬಂದು ಕೊಟ್ಟು ಹೋದ್ರು ಇವತ್ತು. ನಿನ್ನೆ ಬರಬೇಕಾದ್ರೆ ತೊಗೊಂಬಂದಿದ್ರು. ಯಾಕಂದ್ರೆ ಈ ವರ್ಷ ಬರ್ತಡೇ ನಾವು ಅಷ್ಟೊಂದು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡೋಕತ್ತಿಲ್ಲ. ಹಾಗಾಗಿ ಅವ್ರ ಅಮ್ಮನೂ ಇಲ್ಲ, ಅಜ್ಜನೂ ಇಲ್ಲ, ನಾವೇ ಅಷ್ಟೇ ಅದೇವಲ್ಲ. ನೋಡೋದು ಏನೇನು ಆಗ್ತೈತೆ ಅಂಥೇಳಿ ಗ್ಯಾರಂಟಿ ಇಲ್ಲ ಯಾವುದೂ. ಅಲ್ಲ ದಿನಗಳು ಲೆಕ್ಕ ಬಂದೈತೆ ಆಕಿದು ಬರ್ತಡೇದ್ದು. ಹತ್ರನೇ ಬಂತು. ಹಾಗಾಗಿ ಅವರು ಬರೋಕ್ಕಾಗಲ್ಲ ಅಂಥೇಳಿ ಅಡ್ವಾನ್ಸ್ ಚೇರ್ ತೊಗೊಂಬಂದು ಕೊಟ್ಟು ಹೋಗಿದ್ದಾರೆ. ಹೋದ ವರ್ಷವೂ ಡ್ರೆಸ್ಸು ಅದು ವಾಕರ್ ಅವೆಲ್ಲ ತಂದು ಕೊಟ್ಟು ಹೋಗಿದ್ರು. ಈ ವರ್ಷವೂ ಅವಳಿಗೆ ಚೇರ್ ತೊಗೊಂಬಂದು ಅಡ್ವಾನ್ಸ್ ಮಾವನ ಗಿಫ್ಟ್ ಸಿಕ್ಕೈತಿ ನಮ್ಮ ಚಿನ್ನುಗೆ ಇವತ್ತು ಅವರು ಹೋದರು, ಎಲ್ಲರೂ ಹೋದರು. ಒಂಥರ ಮನೆ ಖಾಲಿ. ಅವರಷ್ಟೇ ಇನ್ನೇನು ತಂಗಿ ಮಗ ಒಬ್ಬ ಉಳ್ಕೊಂಡ್ರಲ್ಲ, ಸ್ವಲ್ಪ ಮನ್ಯಾಗ ಜಾಸ್ತಿ ಹುಲ್ಲು. ಅವರವರ ಚೆನ್ನಾಗಿ ಆಟ ಆಡಕತ್ತಾರೆ ಇವತ್ತು. ಸೂಪರ್. ಯಾರು ಅವ್ರು? ಇವ್ರು ಯಾರವ?
ಬಾಜ್ ಮಾಡ್ಯಾವ ಅನ್ನವನ ಚಂದಂಗೆ ಹೋಚ್ ಅನ್ನಕ್ಕೆ ಯಾರ ಅಕ್ಕಳ್ಳಿ ಹಾಂ ಫೋಟೋ ತೆಗಿಯತ್ತ ಇವರು ನಮ್ಮ ಅತ್ತಿಯವರ ತಂಗಿರಿ ಎಕ್ಸ್ಪೈರ್ಡ್ ಆಗಿದ್ರೆ ಹಾಗಾಗಿ ಅವ್ರ ದಿನಕ್ಕಂತ ಹೋಗಿದ್ವಿ. ನಾವು ಹೋಗ್ತಿದ್ದಿದ್ದೆಲ್ಲ ಕರೆ ನಮ್ಮ ಅತ್ತಿಗೋಸ್ಕರ ಹೋದೆ. ನಮ್ಮ ಅತ್ತಿ ಊರಿಗೆ ಕರೆದ್ವಿ. ಅವರ ದೀಪಾವಳಿ ಮುಗಿಸಿದ್ವಾಗ ನಮ್ಮ ಚಿಕ್ಕಮ್ಮರು ಕಳಿಸ್ತೇವೆ ಅಂತ ಹೇಳಿದ್ರೆ ಹಾಗಾಗಿ ಅವ್ರ ಚಿನ್ನು ನೋಡೋ ಆಸೆ ಭಾಳ ಐತಿ ಕರ್ಕೊಂಬ ಅಂತ ಹೇಳಿದ್ದಕ್ಕೆ ಹೋಗಿದ್ವಿ ನಾವು. ಅವ್ರ ಅಮ್ಮ ಬಂದಮೇಲೆ ನೋಡ್ರಿ ನಮ್ಮ ಚಿನ್ನು ನನ್ನ ಕೈಗೆ ಸಿಗಲಿಲ್ಲ. ಅವ್ರ ಅತ್ತೆಯಾರ ಅವ್ರ ಅಮ್ಮಾರ ಅವರು ರಕ್ತ ಸಂಬಂಧ ಅಂದ್ರೆ ಹಂಗಾರಲ್ಲ ಅವ್ರ ಕಡೆನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ಲ. ಭಾಳ ಖುಷಿ ಆಯ್ತು ನಮ್ಮ ಅತ್ತೆ ನೋಡಿ. ಸುಧಾರಿಸ್ಕೊಂಡಿದ್ದಾರೆ, ಇನ್ನೂ ಸ್ವಲ್ಪ ಅದಾರ, ಪರವಾಗಿಲ್ಲ. ಮೊದಲಿಂದ ನೋಡಿದ್ರೆ ಇವಾಗ ಪರವಾಗಿಲ್ಲ. ಎಷ್ಟು ಬೇಗ ಮನೆಗೆ ಬರ್ತಾರ ಅಂತಂದು ವೆಯ್ಟ್ ಮಾಡಾಕತ್ತೇನೆ, ನೋಡೋಣ. ಆಸ್ಪತ್ರೆಗೆ ಅಡ್ಮಿಟ್ ಆದಾಗ ಸಿಕ್ಕಾಪಟ್ಟೆ ವೀಕ್ ಆಗಿದ್ರು. ಒಬ್ಬರಿಗೆ ಎದ್ದು ನಿಂತ್ಕೊಳಕ್ಕೂ ಬರ್ತಿದ್ದಿಲ್ಲ. ಈಗ ಸ್ವಲ್ಪ ತಮ್ಮಷ್ಟಕ್ಕೆ ತಾವು ಓಡಾಡಕತ್ತಾರ. ಇನ್ನೊಂದು ಚೂರು ರಿಕವರ್ ಆಗ್ಬೇಕು ಅಂದ್ರೆ ಸ್ಟ್ರೈಟಾಗಿ ಹೋಗೋಕೆ ಆಗ್ತಿಲ್ಲ ಅವ್ರಿಗಿನ್ನೂ. ನನ್ನ ಸ್ವಲ್ಪ ಬ್ಯಾಕ್ ಪೇನ್ ಅದು ಐತೆ ಅಂತಾರೆ. ಹಾಗಾಗಿ ಭಾಳ ವೀಕ್ ಆಗಿದ್ರಿ. ಇವಾಗ ಸ್ವಲ್ಪ ಬೆಟ್ರ್ ಅವ್ರು ನೋಡಿದಾಗ ಇನ್ನೇನು ಭಾಳ ಖುಷಿ ಆತ್ರಿ. ಆದಷ್ಟು ಬೇಗ ನಮ್ಮ ಅತ್ತಿನ ಮನೆಗೆ ಬರಲಿ ಅಂತಂದು ಕೇಳ್ಕೊಳಕತ್ತೇನೆ. ಯಾಕಂದ್ರೆ ಒಬ್ಬಾಕೆ ಇರೋದು ಭಾಳ ಕಷ್ಟ ಆಗೈತೆ ಮನ್ಯಾಗ.